ಹರ್ಬಲೈಫ್ ರಿಟಿಲೈಫ್ ಕ್ಯಾಟಗರಿಲಿ ಬರುವಂತಹ ಫೇಶಿಯಲ್ ಕ್ಲೆನ್ಸರ್ನ ನಾನು ಎವ್ರಿಡೇ ತಗೊಳ್ತಾ ಇದ್ದೀನಿ, ಎವ್ರಿಡೇ ಯೂಸ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಒನ್ ಟೈಮ್ ಯೂಸ್ ಮಾಡಿದ್ರೆ ಹೋಲ್ ಡೇ ನನಗೆ ಫ್ರೆಶ್ನೆಸ್ ಸಿಗುತ್ತೆ. ಮತ್ತು ನನಗೆ ತುಂಬ ಆಯಿಲ್ ರಿಲೀಸ್ ಆಗ್ತಾಯಿತ್ತು. ನನಗಿವಾಗ ತುಂಬಾ ಕೂಡ ಕಡಿಮೆ ಆಗಿದೆ. ಈಗ ಆಯಿಲೇ ರಿಲೀಸೇ ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ನೀಟ್ ಈವನ್ ಟೋನ್ ಆಗಿದೆ. ಮತ್ತು pH ಲೆವೆಲ್ ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತಿದೆ, ಮತ್ತು ಹೈಡ್ರೇಷನ್ ಕೂಡ ಇರುತ್ತೆ. ಸೊ ಇದು ನಾನು ನೋಟಿಸ್ ಮಾಡಿರುವಂತಹ ನನ್ನ ರಿಸಲ್ಟ್ಸ್ ಇದು. ಮತ್ತು ಇವತ್ತು ಇದ್ರ ಬಗ್ಗೆ ಈ 5 ಬಾಟಲ್ನ ಯೂಸ್ ಮಾಡಿರೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಿಮಗೆ ಹೇಳ್ಕೊಡ್ತೀನಿ. ಏನು ಯೂಸ್ ಇದೆ ಇದರಲ್ಲಿ, ಏನು ಹಾಕಿದ್ದಾರೆ ಅಂಥದ್ದು ಕಂಟೆಂಟ್ಸ್ ಅಂತ. ಫಸ್ಟ್ ಆಫ್ ಆಲ್ ಇದು ಬಂದು ಆಯುರ್ವೇದಿಕ್ ಫಾರ್ಮುಲೇಷನಿಂದ ಮಾಡಿರುವಂತಹ ರಿಟಿಲೈಫ್ ಕ್ಯಾಟಗರಿನಲ್ಲಿ ಡಿಸೈನ್ ಮಾಡಿರುವಂಥದ್ದು. ಸೊ ಇದು ಹರ್ಬಲೈಫ್ನವರು ಮಾರ್ಕೆಟಿಂಗ್ ಮಾಡ್ತಾ ಇರೋದು. ಸೊ ಇದು ಹರ್ಬಲೈಫ್ನ ಇನ್ನೊಂದು ಪಾರ್ಟ್ನಲ್ಲಿರುವಂತಹ ರಿಟಿಲೈಫ್ ಕ್ಯಾಟಗರಿಯಲ್ಲಿ ಫೇಶಿಯಲ್ ಅಂದರೆ ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳಲ್ಲಿ ಈ ಫೇಶಿಯಲ್ ಕ್ಲೆನ್ಸರ್ ಕೂಡ ಒಂದು. ಸೊ ಇದು ಎಲ್ಲ ಸ್ಕಿನ್ ಟೈಪ್ ಅಂದರೆ ಆಯಿಲಿ ಸ್ಕಿನ್, ಅನ್ಈವನ್ ಸ್ಕಿನ್, ಮತ್ತು ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಮೇಲ್ ಫೀಮೇಲ್ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿರುವಂಥದ್ದು ಬೇವಿನ ಎಣ್ಣೆ ಮತ್ತು ಅರಿಶಿನ ಇದರದ್ದು ಮೇಯ್ನ್ ಇಂಗ್ರೀಡಿಯೆಂಟ್ಸು. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರದ್ದು ಏನು ಮೇಯ್ನ್ ಕಂಟೆಂಟ್ಸ್ ಅಂತ ಹೇಳೋದಕ್ಕಿಂತ ಮುಂಚೆ, ಸೊ ಇದು ಬೊಟಾನಿಕಲಿ ಅಂದರೆ ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿದರೆ ತುಂಬ ಹೈ ಕ್ವಾಲಿಟಿ ಇರುತ್ತೆ. ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ಕಂಪೇರ್ ಟು ಬೇರೆ. ಬೊಟಾನಿಕಲ್ ರಿಸರ್ಚ್ ಮಾಡಿ ಏನು ಪಾರ್ಟು, ಈಗ ಬೇವು ಅಂತ ಹೇಳಿದ್ನಲ್ವ, ಆ ಬೇವಲ್ಲಿ ಯಾವ ಪಾರ್ಟ್ನ ಹಾಕಿದ್ರೆ ಮಾತ್ರ ಯೂಸ್ ಆಗುತ್ತೆ ಅನ್ನೋದನ್ನು ಎಕ್ಸ್ಟ್ರಾಕ್ಟ್ ಮಾಡಿರೋವಂಥದ್ದು. ಸೊ ಆ ಥರ ಇದನ್ನು ರಿಸರ್ಚ್ ಮಾಡಿರೋದು. ಮತ್ತು ಇದು ಡರ್ಮಟಾಲಜಿ ಪ್ರೂವನ್ ಆಗಿರುವಂಥದ್ದು, ಕ್ಲಿನಿಕಲಿ ಪ್ರೂವನ್ ಆಗಿರುವಂಥದ್ದು, ಸೇಫೆಸ್ಟ್ ಮೆಥಡ್. ಇದನ್ನ ಯೂಸ್ ಮಾಡೋದಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದರಲ್ಲಿ ಏನು ಹಾಕಿದ್ದಾರೆ ಅನ್ನೋದಕ್ಕಿಂತ ಏನು ಹಾಕಿಲ್ಲ ಅನ್ನೋದು ತಿಳ್ಕೊಂಬಿಟ್ರೆ ನಿಮಗೆ ಇದು ಯೂಸ್ಫುಲ್ ತುಂಬ ಆಗುತ್ತೆ. ನಾರ್ಮಲ್ ಫೇಸ್ ವಾಶು ಅಥವಾ ಬೇರೆ ಬೇರೆ ಕ್ಲೆನ್ಸರ್ಗಳಲ್ಲಿ ಇರೋವಂತಹ ಮೇಯ್ನು ನಮ್ಮ ಸ್ಕಿನ್ಗೆ ಹಾರ್ಮ್ಫುಲ್ ಮಾಡೋವಂತಹ ಫಾಸ್ಫೇಟ್ಸ್, ಪ್ಯಾಥ್ಲೇಟ್ಸ್ ಮತ್ತು ಪ್ಯಾರಾಫಿನ್. ಇದು ಮೇಯ್ನು. ಪ್ಯಾರಾಫಿನ್, ಸಲ್ಫೇಟ್ಸ್, ಸಿಂಥೆಟಿಕ್ ಡೈಸ್, ಕಾಲರೆಂಟ್ಸ್ ಇಷ್ಟು ಕೂಡ ನಿಮಗೆ ನಾರ್ಮಲ್ ಕ್ಲೆನ್ಸರ್ಗಳಲ್ಲಿ ಮತ್ತು ಫೇಸ್ ವಾಶ್ಗಳಲ್ಲಿ ಇದು ಖಂಡಿತ ಇದ್ದೇ ಇರುತ್ತೆ. ಅದಿರೋದಕ್ಕೆ ನಮಗೆ ತುಂಬ ನೊರೆ ಬರೋದು, ಬಹಳ ಫಾಸ್ಟಾಗಿ ಕ್ಲೀನ್ ಆಗುವಂಥದ್ದು, ಇನ್ಸ್ಟೆಂಟ್ ಬ್ರೈಟ್ನೆಸ್ನ ಕೊಡುವಂಥ ಕೆಲಸ ಮಾಡುತ್ತೆ. ಅದು ಇದರಲ್ಲಿ ಇಲ್ಲ. ಅದು ಇಲ್ಲದೇ ಇರೋದಕ್ಕೋಸ್ಕರನೇ ಇದು ನಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ನ ತೋರಿಸೋದಿಲ್ಲ. ಇದು ಲಾಂಗ್ ಟರ್ಮ್ ಎಷ್ಟೇ ವರ್ಷ ಯೂಸ್ ಮಾಡೋದು ನಿಲ್ಲಿಸಿದ್ರು ಮತ್ತೆ ರೀಸ್ಟಾರ್ಟ್ ಮಾಡೋರು ನಿಮಗೇನು ಕೂಡ ಇದರಿಂದ ಎಫೆಕ್ಟ್ ಆಗೋದಿಲ್ಲ. ಮತ್ತು ಹರ್ಬಲೈಫ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಸೊ ಅದರ ಡೀಟೇಲ್ಸ್ ಇದರಲ್ಲಿದೆ. ಸೊ ಇದು ಬಂದು 100 ml. ಆಲ್ಮೋಸ್ಟ್ ಒಬ್ಬರು ಯೂಸ್ ಮಾಡಿದ್ರೆ ಇದು ಒನ್ ಟೈಮ್ ಯೂಸ್ ಮಾಡಿ ಆಲ್ಮೋಸ್ಟ್ 1.5 months ಬರುತ್ತೆ. ನನಗೆ ಬಂದದ್ದು 1.5 to 2 monthsವರೆಗೂ ಬರುತ್ತೆ. ಬಟ್ 2 times ಯೂಸ್ ಮಾಡಿದ್ರೆ 1 month ಅಂತೂ ಪಕ್ಕ ಬಂದೇ ಬರುತ್ತೆ ಒಬ್ಬರಿಗೆ. ಸೊ ಇದರಲ್ಲಿ ಏನು ಕಾಂಪೋಸಿಷನ್ ನೋಡೋಣ ಫಸ್ಟು. ಸೊ ನಿಂಬ ಹಾಕಿದ್ದಾರೆ ಮತ್ತು ಹರಿದ್ರ. ಸೊ ಇವೆರಡೂ ಕೂಡ ನಿಮಗೆ ಆಯುರ್ವೇದಿಕ್ ಪ್ರಾಪರ್ಟೀಸು. ಸೊ ಅದರದ್ದು ಎಲೆಗಳದ್ದು ಎಕ್ಸ್ಟ್ರಾಕ್ಟ್ ಮಾಡಿರೋವಂಥದ್ದು. ನೆಕ್ಸ್ಟ್ ಬಂದು ಕರ್ಪೂರ ಹಾಕಿದ್ದಾರೆ, ಲೀಫ್ ಆಯಿಲ್ ಅಂತ ಹಾಕಿದ್ದಾರೆ. ನೆಕ್ಸ್ಟು ಒಂದಷ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿದ್ದಾರೆ. ಇದೆಲ್ಲ ಕೂಡ ಹಾರ್ಮ್ಫುಲ್ ಅಲ್ಲ, ಇದೆಲ್ಲ ಈ ಥರ ಕೆಮಿಕಲ್ ಪಿನಾಫಿಲ್ ಇದೆಲ್ಲ ಹಾರ್ಮ್ಫುಲ್ ಅಲ್ಲ. ನೆಕ್ಸ್ಟು ಮತ್ತು ಸೌಂದರ್ಯ ಪ್ರಸಾದ ಅಂತ ಹಾಕಿದ್ದಾರೆ. ಸೊ ಇದೆಲ್ಲ ಕೂಡ ನಿಮ್ಗೆ ಆಯುರ್ವೇದಿಕ್ ಐಸೋಲೇಟ್ ಆಗಿರೋದು. ಇದನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕೋಸ್ಕರ ಕೆಲವೊಂದಷ್ಟು ಪ್ರಿಸರ್ವೇಟಿವ್ಸ್ ಹಾಕಲೇಬೇಕಾಗುತ್ತೆ. ಸೊ ಹಂಗೆ ಹಾಕಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಫೀಲ್ ಫ್ರೆಶ್ ಆನ್ ಎವ್ರಿ ವಾಶ್, ಪ್ಯೂರಿಫೈ ಆ್ಯಡ್ಸ್ ನ್ಯಾಚುರಲ್ ಗ್ಲೋ ಟು ಕಾಂಪ್ಲೆಕ್ಸ್ ರೇಡ್ರೆಂಟ್ಸ್. ಅಂದರೆ ನಿಮ್ಮ ಸ್ಕಿನ್ ಟೋನ್ಗೆ ಇದು ಅಡ್ಜಸ್ಟ್ ಆಗಿ, ಸೊ ನಿಮ್ಮದು ಸ್ಕಿನ್ ನ್ಯಾಚುರಲಾಗೆ ಸೆನ್ಸಿಟಿವ್ ಇದ್ರೂ ಕೂಡ ಅಥವಾ ಆಯಿಲಿ ಸ್ಕಿನ್ ಯಾವುದೇ ಸ್ಕಿನ್ ಇದ್ರೂ ಕೂಡ ಅದು ನ್ಯಾಚುರಲಾಗೆ ಇನ್ಸ್ಟೆಂಟಾಗೆ ಗ್ಲೋ ಆಗೋದಕ್ಕೆ ಮತ್ತು ಅದು ಫ್ರೆಶ್ ಆಗಿರೋದಕ್ಕೆ, ಆ ಕಾಂಪ್ಲೆಕ್ಸಿಟಿನ ನ್ಯೂಟ್ರಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫೇಸ್ ಕ್ಲೆನ್ಸ್ ಆಗುತ್ತೆ, ಅಂದರೆ ಪೋರ್ಸ್ಗಳೆಲ್ಲ ಕ್ಲೀನ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅಂದರೆ ನಿಮ್ಮದು ಫೇಸ್ ವಾಶ್ ಡರ್ಟ್ಸ್ ಇದ್ದರೆ, ಪೊಲ್ಯೂಷನ್ ಇದ್ದರೆ ಅದೆಲ್ಲ ಕೂಡ ಎಲಿಮಿನೇಟ್ ಮಾಡೋದಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ಯೂರಿಟೀಸ್ ಎಲ್ಲ ಕೂಡ ಈಚೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಸಾಫ್ಟ್ ಆ್ಯಂಡ್ ಸಫಲ್, ಅಂದರೆ ನಿಮ್ಮ ಸ್ಕಿನ್ನು ಕೋಮಲವಾಗಿ ತ್ವಚೆ ಆರಾಮಾಗಿರೋದಕ್ಕೆ ಇದು ನಿಮಗೆ ಮೆಜಾರಿಟಿಯಾಗಿ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ನಾನು ಕೂಡ ಇದನ್ನು ಮೊದಲೆಲ್ಲ ಬೇರೆ ಬೇರೆ ಮೆನ್ಸ್ ಫೇಸ್ ವಾಶು ಬೇರೆ ಬೇರೆ ಯೂಸ್ ಮಾಡ್ತಿದ್ದೆ. ಅದೆಲ್ಲ ತುಂಬ ರಫ್ ಆಗ್ತಿತ್ತು ಮತ್ತು ಬ್ಲ್ಯಾಕ್ ಆಗ್ತಿತ್ತು, ಒಂದೊಂದ್ಸಲ ಪಿಂಪಲ್ಸ್ಗಳು ಬಂದ್ಬಿಡೋದು. ಬಟ್ ಇದು ಯೂಸ್ ಮಾಡಿದ ಪಿಂಪಲ್ಸು ಬಂದಿಲ್ಲ, ಏನೂ ಬಂದಿಲ್ಲ. ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಮತ್ತು ಭಯ ಪಡೋಂಗಿಲ್ಲ. ಮತ್ತು ಕ್ಯಾರಿ ಮಾಡೋದು ಕೂಡ ಈಸಿ. ಸೇಫ್ಟಿ ಲಾಕರ್ ಇರುತ್ತೆ, ಇದನ್ನ ಅನ್ಲಾಕ್ ಮಾಡ್ಕೊಂಡು ಕೂಡ ನೀವು ಕ್ಯಾರಿ ಮಾಡ್ಬೋದು. ಜೋಬಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ನಿಮಗೆ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ಕಿಂದ ಮಾಡಿರೋದ್ರಿಂದ ತುಂಬ ಸೇಫ್ ಆಗಿರುತ್ತೆ. ಆ್ಯಂಡ್ ಜಸ್ಟ್ ನಿಮಗೆ ಒನ್ಸ್ ಪಾಮ್ ಅಷ್ಟು, ಅಂದರೆ ಒಂದು ಬೆರಳಲ್ಲಿ ಒಂದು ಬಟಾಣಿ ಕಾಳಷ್ಟು ಎತ್ಕೊಂಡ್ರು ಕೂಡ ನಿಮಗೆ ಗಂಡಸಕ್ಕೆ ಸಾಕಾಗುತ್ತೆ. ಹೆಂಗಸು ಸ್ವಲ್ಪ ಒಂದು 1-2 ಡ್ರಾಪ್ಸ್ ಎತ್ಕೊಂಡ್ರೆ ಸಾಕಾಗುತ್ತೆ.